ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಂಗೊಳಿಸಿದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮುರುಘಾ ಶ್ರೀಗಳು ಬೇಳೂರು ಮತ್ತು ಧನಂಜಯ ಸರ್ಜಿ ಮಾತು. ಮಾಲಧಾರಿ ಸ್ವಾಮಿಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ಕ್ರಿಸ್ಮಸ್ ಸಾಮರಸ್ಯದ ಸಂಕೇತ ಎಂದು ಬಣ್ಣಿಸಿದ ಶಾಸಕ ಬೇಳೂರು. ಸಾಗರ ಸಂತ ಜೋಸಫರ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮ. ಕ್ರಿಸ್ಮಸ್ ಸಂದೇಶ ಸಾರಿದ ಧರ್ಮಗುರುಗಳು. ಡಿಸೆಂಬರ್ 28ರಂದು ಅಜಿತ ಸಭಾಭವನದಲ್ಲಿ ಚೆನ್ನಿಗ ಸಂಗೀತೋತ್ಸವ ಕುರಿತು ಮಾಧವ್ ಭಟ್ ಮಾಹಿತಿ. ಈಗ ಸುದ್ದಿಯ ವಿವರ. ಅಯ್ಯಪ್ಪ ಸ್ವಾಮಿ ಸಂಯಮವನ್ನು ಕಲಿಸುವ ಪ್ರಮುಖ ದೇವರು. 41 ದಿನಗಳ ಕಾಲ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯಲ್ಲಿ ತೊಡಗಿಸಿಕೊಂಡಿರುವ ಮಾಲಾಧಾರಿಗಳ ಭಕ್ತಿ ನಿಜಕ್ಕೂ ಅನುಕರಣೀಯವಾದದ್ದು ಎಂದು ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ತಿಳಿಸಿದರು. ಸಾಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗುರುವಾರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡುತ್ತಿದ್ದರು. ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಮಾತನಾಡಿದರು. ಟ್ರಸ್ಟ್ ಅಧ್ಯಕ್ಷ ಆರ್ ಚಂದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಗೌರವಾಧ್ಯಕ್ಷ ರವಿಚಂದ್ರನ್, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಟಿವಿ ಪಾಂಡುರಂಗ, ಮಲ್ಲಿಕಾರ್ಜುನ್ ಹಕ್ರೆ ಇನ್ನಿತರರು ಹಾಜರಿದ್ದರು. ಸುಶೀಲಾ ಪ್ರಾರ್ಥಿಸಿದರು. ಮುಕುಂದ್ ನಾಯರ್ ಸ್ವಾಗತಿಸಿದರು. ವಿಷ್ಣು ನಾಯರ್ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ನಡೆದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ಮಾಲೆ ಧರಿಸಿದ ಸ್ವಾಮಿಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ಸಂಯಮ ಜೀವನವನ್ನು ಕಲಿಸಲಿಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖವಾದಂತಹ ದೇವರು. ನೋಡಿ, 41 ದಿವಸಗಳ ಕಾಲ ಒಂದು ಮಂಡಲ ಅಂತ ಕರೀತಾರೆ. ಆ 41 ದಿವಸಗಳ ಕಾಲ ಎಂಥ ಜೀವನವನ್ನ ನೀವು ನಡೆಸ್ತೀರಿ. ಇದು ಹೇಳಿ ಕೇಳಿ ಪುಷ್ಯ ಮಾಸ ಅಂದ್ರೆ ಧನುರ್ಮಾಸ ಅಂತ ಕರೀತಾರೆ ಇದಕ್ಕೆ. ಈ ಧನುರ್ಮಾಸ ಅಂದ್ರೆ ಧನುರ್ ಅಂತಂದ್ರೆ ಬಾಣ, ಬಿಲ್ಲಿನ ಇಡೀ ದೇಹವನ್ನು ಕುಗ್ಗಿಸ್ತದೆ. ಯಾವುದು? ಚಳಿ. ಇಂಥ ಚಳಿಯಲ್ಲಿಯೂ ಕೂಡ ನೀವು ತಣ್ಣೀರು ಸ್ನಾನವನ್ನು ಮಾಡಿಕೊಂಡು ಭಜನೆಯನ್ನು ಮಾಡೋದು, ಸ್ವಯಂ ಪಾಕವನ್ನು ನಿರ್ಮಾಣ ಮಾಡಿಕೊಂಡು ತಯಾರು ಮಾಡ್ಕೊಂಡು ಈ ರೀತಿ ದುಶ್ಚಟಗಳನ್ನೆಲ್ಲ ದೂರ ಇಡೋದು, ಸಂಬಂಧಗಳನ್ನು ದೂರ ಇಡೋದು ಈ ಸಾಮಾನ್ಯವಲ್ಲ. ಇದು ಬಹುಶಃ ಬೇರೆ ನಾವು ಶಿವರಾತ್ರಿ ಮಾಡ್ತೀವಿ, ಏಕಾದಶಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ. ನೋಡ್ಬೇಕು, ನೀವು ಬೆಳಗ್ಗೆಯಿಂದ ಉಪವಾಸಿದೀನಿ ಅಂತೀರಿ, ಬಾಳೆಹಣ್ಣು ತಿಂದಿರ್ತೀವಿ, ಅವಲಕ್ಕಿ ತಿಂದಿರ್ತೀರಿ, ಆದ್ರೂ ನಾವು ಉಪವಾಸ ಅಂತೀವಿ. ಆದ್ರೆ ಅಂಥ ಉಪವಾಸ ಅಲ್ಲ ಇದು. ಬಹಳ ಕಟ್ಟತಕ್ಕಂತಹ ವ್ರತ ನಿಯಮಗಳನ್ನು ಪಾಲಿಸುವಂತಹ ಈ ಮಂಡಲ ಪೂಜೆ, ಈ ವ್ರತವನ್ನ ಆಚರಿಸಬೇಕಾದ್ರೆ ಮನುಷ್ಯ ಎಂಥ ಒಂದು ಸಂಯಮಕ್ಕೆ ಒಳಪಡ್ತಾನೆ ಅನ್ನುವಂತಹದ್ದನ್ನು ನೀವು ಗಮನಿಸಬೇಕು. ಅದು ಕೇವಲ 41 ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರದು. ಅದರ ಮುಂದುವರೆದ ಭಾಗವೂ ಕೂಡ ನಮ್ಮ ಜೀವನದಲ್ಲಿ ಮುಂದುವರಿಬೇಕು ಎನ್ನುವ ಬಹಳ ಉದಾತ್ತವಾದ ಕಲ್ಪನೆ ಇದೆ ಇದರಲ್ಲಿ. ಎಲ್ಲರನ್ನು ನೀವು ಮಾತಾಡಿಸ್ಬೇಕಾದ್ರೆ ಏನಂತೀರಿ? ವ್ರತಧಾರಿಗಳು, ಮಾಲಾಧಾರಿಗಳು ಸ್ವಾಮಿ ಅಂತೀರಿ. ಸ್ವಾಮಿ ಅಂತ ಎಲ್ಲರನ್ನೂ ಕೂಡ ಮಾತಾಡಿಸ್ತೀರಿ ನೀವು. ಅಂದ್ರೆ ಅಷ್ಟು ಗೌರವದಿಂದ ಅವರೆಲ್ಲರನ್ನೂ ಪೂಜಿಸುವ, ಆರಾಧಿಸುವಂತ ವ್ಯವಸ್ಥೆ ಮಾಡ್ಕೊಳ್ತೀರಲ್ಲ, ಇದೇನು ಸಾಮಾನ್ಯ ಅಲ್ಲ. ನಿಮಗೆ ಒಂದು ಮಾತು ಹೇಳ್ತೇನೆ. ಒಂದ್ಸಲ ಹೀಗೆ ಪ್ರಾರಂಭದ ದಿನಗಳಲ್ಲಿ ನಾವು ಹೇಳೋ ಮಾತು, ಶಿವಮೊಗ್ಗದಲ್ಲಿ ಷಣ್ಮುಗಂ ಅಂತೇಳಿ, ಗಜ ಷಣ್ಮುಗಂ ಅಂತ ಅವರು ನಮ್ಮ ಬಗ್ಗೆ ಬಹಳ ಆತ್ಮೀಯತೆ. ಅವರ ಆರಂಭದಿಂದಲೂ ನಮ್ಮೊಡನೆ ದೇವಸ್ಥಾನ ಶಿವಮೊಗ್ಗದಲ್ಲಿ ಆರಂಭ ಮಾಡಿದ್ದೆ ಅವರು. ಹಾಗಾಗಿ ಆ ದಿನಗಳಲ್ಲಿ ನಮ್ಮನ್ನ ಮುಂದಿಟ್ಕೊಂಡೇ ಅವರು ಆ ಕಾರ್ಯಕ್ರಮ ಮಾಡ್ತಿದ್ರು. ಒಂದ್ಸಲ ಬಹಳ ಖುಷಿಯಾಗುತ್ತೆ. ಸಣ್ಣ ಸಮಾಜವಾದರೂ ಸಹ ಭಕ್ತಿಯಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂಬ ಅರ್ಥ. ಕೇರಳದಲ್ಲಿ ದೇವಾಲಯಗಳ ಮಾದರಿನೇ ಬೇರೆ ಇರುತ್ತೆ. ನಮ್ಮ ಕರ್ನಾಟಕದ ಮಾದರಿಯೇ ಬೇರೆ, ಕೇರಳದ ಮಾದರಿಯೇ ಬೇರೆ, ಕೇರಳದ ಪೂಜೆನೇ ಬೇರೆ, ಕರ್ನಾಟಕದ ಪೂಜೆನೇ ಬೇರೆ. ಆದರೆ ದೇವರು ಒಂದೇ ಆಗಿರುತ್ತೆ. ಅಂದರೆ ವಿಶಿಷ್ಟವಾದಂಥ ಪೂಜೆ ಪುರಸ್ಕಾರಗಳ ಮಾಡೋ ಮೂಲಕ ಯಾವುದೇ ತಾಲೂಕಿನಲ್ಲಿ ಹೋದರೂ ಆ ಸಣ್ಣ ಸಮಾಜ ಎಲ್ಲರ ಜೊತೆಗೆ ಪ್ರೀತಿಯಿಂದ ಒಳ್ಳೆಯ ರೀತಿಯಲ್ಲಿ ಯಾವುದೇ ಜಗಳ ಗಂಟಿ ಇಲ್ಲದೆ ತಮ್ಮ ಸ್ವಭಾವದಲ್ಲಿ, ನಾವು ಮಲಯಾಳದವರಂತ ಗೊತ್ತಾಗ್ಬಿಡುತ್ತೆ ಹೇಗಿದ್ದೀರ ನೀವನ್ನೋದು, ಅಷ್ಟು ಸ್ನೇಹಮಯಿಯಾಗಿರುವಂತ ವ್ಯಕ್ತಿತ್ವ ಇರುವಂತ ಒಂದು ಸಮಾಜ ಅಂತ ನನಗೆ ಅನಿಸ್ತದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿ ಬಹಳ ವರ್ಷದ ನಂತರ ಈಗ ಈ ಸಮಾಜದ ಎಲ್ಲರೂ ಸೇರಿ ಒಂದು ಭವ್ಯವಾದಂತ ಮತ್ತೊಂದು
ಅಯ್ಯಪ್ಪ ಸ್ವಾಮಿ ದೇವಾಲಯ ನವನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಭಾಭವನ ಮತ್ತು ಮಾಡಬೇಕಂತ ಹೇಳಿದ್ದೀರಿ. ಅದಕ್ಕೆ ಕೈ ಹಾಕಿದ್ದೀರಿ. ಸುಮಾರು 9 ಕೋಟಿ ರೂಪಾಯಿ ಅಂತ ಹೇಳಿದಾಗ ನಿಜವಾಗ್ಲೂ ಖುಷಿ ಆಯ್ತು ನಮಗೆ. ಇಷ್ಟು ಸಮಾಜ ಆದರೂ ಸಹ ಗಟ್ಟಿ ಧ್ವನಿಯನ್ನ ಮಾಡ್ತೀವಿ ಅನ್ನೋ ಒಂದು ಭಾವನೆ ಬಂದಿದೆ. ನಾವೆಲ್ಲರೂ ಇವತ್ತು ದೇವರ ಕಾರ್ಯದಲ್ಲಿ ಯಾವಾಗಲೂ ಸದಾ ಭಾಗಿಯಾಗಿರ್ತೀವಿ. ಯಾವುದೇ ದೇವರಿದ್ರೂ ಸಹ ಅದಕ್ಕೆ ನಮಸ್ಕಾರ ಮಾಡುವ, ಪೂಜೆ ಪುರಸ್ಕಾರ ಮಾಡುವ ಮೂಲಕ ನಮ್ಮ ಪೂಜ್ಯ ಗುರುಗಳನ್ನ ಮುಂದಿಟ್ಕೊಂಡು ಯಾವುದೇ ಸಮಾರಂಭಗಳಲ್ಲಿ ಸಹ ನಾವು ಅವರ ಆಶೀರ್ವಾದ ಪಡೆಯುವ ಮೂಲಕ ಇವತ್ತು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ದೇಶದಲ್ಲಿ ಇವತ್ತು ಇಡೀ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಕಟ್ಟಬೇಕು ಅಂತ, ಪುನರ್ಸ್ಥಾಪನೆ ಮಾಡಬೇಕು ಅಂತ ಸುಮಾರು 9 ಕೋಟಿ ವೆಚ್ಚ ಆಗುವಂತ ಒಂದು ಅಯ್ಯಪ್ಪನ ಶ್ರೀ ಕ್ಷೇತ್ರ ಆಗಬೇಕು ಅಂತ ಈಗ ತಮ್ಮ ಉಲ್ಲೇಖವನ್ನ ನಾವು ಮಾಡ್ತಾ ಇದ್ವಿ. ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದವರು ಹೇಳ್ತಾ ಇದ್ರು, ಆಸ್ಪತ್ರೆಗೆ ಹೋದಾಗ ಅಲ್ಲೂ ಕೂಡ ದೇವರನ್ನ ಇಡ್ತೇವೆ, ಶಾಲೆಗೆ ಹೋದಾಗ ಅದು ದೇವ ಮಂದಿರ ಅಂತ, ಸರಸ್ವತಿಯ ಮಂದಿರ ಅಂತ ಅನ್ಕೊಂತೀವಿ. ಅದೇ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೀವಿ, ದೇವರು ನಮಗೆ ಯಾಕೆ ಬೇಕು, ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋದು ಯಾಕೆ ಅಂತೇಳಿ ಅನಿಸ್ಬೋದು. ಆ ದೇವ್ರ ಹತ್ರ ಹೋದಾಗ ಏನು ಸಿಗುತ್ತೆ ಅನ್ನೋದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬಟ್ ಯಾಕೆ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ವೈಜ್ಞಾನಿಕ ರೀಸನ್ ಇದೆ. ಮನೆ ಮುಂದೆ ಹಾಕುವಂತ ಇಟ್ಟಿನ ರಂಗೋಲಿಗೆ ವೈಜ್ಞಾನಿಕ ರೀಸನ್ ಇದೆ. ಈಗ ಹರಿದಿನಗಳಲ್ಲಿ ಕ್ರಿಸ್ಮಸ್ ಶಾಂತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ. ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಎಲ್ಲರೂ ಕೂಡಿ ಆಚರಿಸುತ್ತಿದ್ದಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸೆಂಟ್ ಜೋಸೆಫರ ರಂಗಮಂದಿರದಲ್ಲಿ ಗುರುವಾರ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸಂತ ಜೋಸೆಫರ ದೇವಾಲಯದ ಧರ್ಮಗುರುಗಳಾದ ಅನಿಲ್ ರಿಚರ್ಡ್, ಬಾಲರಾಜ್, ಧರ್ಮಕೇಂದ್ರದ ಮೈಕಲ್ ಡಿಸೋಸಾ, ವಿಲ್ಸನ್ ಗೋನ್ಸಾಲ್ವಿಸ್, ಆರ್ಥರ್ ಗೋಮ್ಸ್ ಇನ್ನಿತರರು ಹಾಜರಿದ್ದರು. ಇವತ್ತು ಸಹ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇಲ್ಲಿಯ ಚರ್ಚೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಪ್ರತಿ ವರ್ಷ ಈ ದೇಶ ಅಂತಲ್ಲ, ಇಡೀ ರಾಷ್ಟ್ರದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡ್ತಿರುವಂಥದ್ದು ಬಹುಶಃ ನೀವೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಸಂಭ್ರಮನೇ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇದರಲ್ಲಿ ಒಂದು ಸಂಭ್ರಮ. ಕರ್ನಾಟಕದಲ್ಲಿ ನಮ್ಮ ಚರ್ಚ್ಗಳಲ್ಲಿ ನಿಜವಾಗ್ಲೂ ಎಷ್ಟು ಚಂದ ಬಂದಿದೆ ಈ ಸರಿ ಅಂತ ಹೇಳಿದ್ರೆ, ಲೈಟಿಂಗ್ ವ್ಯವಸ್ಥೆ ಅದ್ಭುತವಾಗಿ ಬಂದಿದೆ ನೋಡಿ. ಮಾಡಿದ್ರೆ ಒಂದು ಚಪ್ಪಳೆ ಹೊಡೆ ಇರಲಿ ಇವರೇ, ತುಂಬಾ ಚೆನ್ನಾಗಿ ಬಂದಿದೆ. ಹಿಂದಿನ ಸಾಲಿನಲ್ಲಿ ಧರ್ಮಗುರುಗಳು ಇದ್ರು, ಅವ್ರು ತುಂಬಾ ನಮಗೆ ಅಪಾರವಾದಂತ ಗೌರವ ಇಟ್ಕೊಂಡಿದ್ರು. ಅವ್ರ ನಿವೃತ್ತಿ ಆದ ನಂತರ ತಾವು ಬಂದಿದ್ರಿ ಗುರುಗಳೇ. ನಮ್ಮ ಈ ಚರ್ಚೆಗೆ ಅದರದೇ ಆದಂತ ಒಂದು ದಾಖಲೆಗಳಿದೆ. ಸಾಗರದ ಚರ್ಚುಗಳಲ್ಲಿ ಅದಕ್ಕಿಂತ ಹೆಚ್ಚಾಗಿ ಈ ಸಮಾಜ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿರುವಂತಹ ಬಹುದೊಡ್ಡ ಸಮಾಜ. ಅಂತ ಸಾಗರದಲ್ಲಿ ಆ ಕಾಲದಲ್ಲಿ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಕೊಟ್ಟು ಇಡೀ ಸಾಗರದಲ್ಲಿ ಲಕ್ಷಾಂತರ ಜನ ಇವತ್ತು ಶಿಕ್ಷಣವನ್ನು ಕಲಿತಿದ್ದಾರೆ ಅಂತ ಹೇಳಿದ್ರೆ ಅದು ನಿರ್ಮಲಾ ಶಾಲೆ ಇರ್ಬೋದು, ನಿಮ್ಮ ಈ ಸಮಾಜ ಅಂತ ಹೇಳ್ಬೋದು.
ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋದ್ರೂ ಸಹ ಮೊದಲ ಆದ್ಯತೆ ಕೊಟ್ಟಿರುವಂತ ಈ ಸಮಾಜ ಈ ದೇಶಕ್ಕೆ ಶಿಕ್ಷಣವನ್ನು ಕೊಟ್ಟಿದೆ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾವುದೇ ಧರ್ಮ ಜಾತಿ ತಮ್ಮ ಆಚರಣೆಗಳನ್ನ ಅವರ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಿಂದೂಗಳು ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಿದ್ರೆ, ಮುಸ್ಲಿಮ್ಸ್ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಿದರೆ, ಕ್ರಿಶ್ಚಿಯನ್ನರು ತಮ್ಮ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಸಮಾಜದಲ್ಲಿ ಎಲ್ಲರಿಗೂ ಬದುಕುವ ಅವಕಾಶವನ್ನ ಇವತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದೀವಿ. ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ಲ ಸಂಪೂರ್ಣ ಆಶೀರ್ವಾದ ನನಗೆ ಕೊಟ್ಟಿದ್ದೀರಿ ಅಂತ ನನಗೆ ಗೊತ್ತಿದೆ. ಎಲ್ಲರ ಆಶೀರ್ವಾದ ಇದೆ ನನಗೆ ಕೊಟ್ಟಿದ್ದೀರಿ, ನೀವೆಲ್ಲರೂ ಕೊಟ್ಟಿದ್ದೀರಿ. ನಿಮ್ಮ ಸೇವೆ ಮಾಡುವಂತ ಅವಕಾಶವನ್ನು ಈ ತಾಲೂಕಿನ ಜನ ನನಗೆ ನೀವು ಕೊಟ್ಟಿದ್ದೀರಿ ಎಲ್ಲರೂ. ನಾನು ಅವತ್ತೇ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈ ಸಮಾಜದ ಅಭಿವೃದ್ಧಿಗೆ, ಚರ್ಚಿನ ಅಭಿವೃದ್ಧಿಗೆ ಏನೇನಾಗಬೇಕಂತ ಎಲ್ಲವನ್ನ ಹೇಳಿ ನಾನು ಖಂಡಿತ ನಿಮಗೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದಿರುತ್ತೆ. ಫಾದರ್ ಇಲ್ಲೇ ಇದ್ದಾರೆ ಗುರುಗಳೇ, ಹಿಂದಿನ ಫಾದರ್ ಏನೇನು ಕೇಳಿದ್ರು ಅಷ್ಟು ಕೊಟ್ಟಿದ್ದೀನಿ. ಮೈಕಲ್ ಇಲ್ಲೇ ಇದ್ದಾರೆ. ಈ ಮುಂದಿನ ದಿನದಲ್ಲೂ ಸಹ ಈ ಸಮಾಜದ ಅಭಿವೃದ್ಧಿಗೆ, ಚರ್ಚಿನ ಅಭಿವೃದ್ಧಿಗೆ, ಯಾವುದೇ ಚರ್ಚ್ ಇರ್ಬೋದು, ಇಲ್ಲಿರ್ಬೋದು, ಕಾರ್ಗಲ್ ಇರ್ಬೋದು, ಹೊಸನಗರ ಇರ್ಬೋದು, ಯಾವುದೇ ಚರ್ಚ್ಗೆ ಕೊಡುವಂತ ಮೂಲ ಸೌಕರ್ಯಗಳನ್ನ ಸರ್ಕಾರ ಎಲ್ಲ ನಮ್ಮ ಹಿಂದೂಗಳಿಗೆ ದೇವಸ್ಥಾನ ಕೊಡ್ತೀವಿ, ಮುಸ್ಲಿಂ ಮಸೀದಿಗಳಿಗೆ ಕೊಡ್ತೀವಿ, ಹಾಗೆ ಚರ್ಚ್ಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಹಿಂದೆ ಯಾರು ಕೊಟ್ಟಿದ್ರು ಕೊಟ್ಟಿಲ್ಲ ಬಿಟ್ಟಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಗೋಪಾಲಕೃಷ್ಣ ಬೇಡರು ನಿಮಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ಮಾತನ್ನು ಇವತ್ತು ಭರವಸೆ ಕೊಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಯಾವುದೇ ಜಾತಿ ಪ್ರಶ್ನೆ ಇಲ್ಲ, ಎಲ್ಲರ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಈ ತಾಲೂಕಿನಲ್ಲಿ ನಾನು ಮಾಡ್ತಾ ಇದ್ದೀನಿ. ಪತ್ರಿಕೆ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಾರ್ದು, ಎಲ್ಲರಿಗೂ ಸಮಾನತೆ ಕೊಡುವಂತ ಕೆಲಸವನ್ನ ಮಾಡಿದ್ದೀನಿ. ವ್ಯತ್ಯಾಸಗಳು ಆದಾಗ ನನ್ನ ಗಮನಕ್ಕೆ ತರಬೇಕು. ನಾನೊಬ್ಬ ಶಾಸಕನಾಗಿ ನಿಮಗೆ ಸಂಪೂರ್ಣ ಸಮಾಜಕ್ಕೆ ರಕ್ಷಣೆ ಕೊಡುವಂತ ಕೆಲಸವನ್ನ ನಾನು ಖಂಡಿತ ನಿಮಗೆ ಮಾಡಿಕೊಡ್ತೇನೆ. ಸಾಗರ ಕ್ಷೇತ್ರ ಅಂದಮೇಲೆ ಇಲ್ಲಿ ಅಭಿವೃದ್ಧಿಯ ಕಡೆ ಚಿಂತನೆ ನಾನು ಕೊಡಬೇಕಾಗಿದೆ. ಬಹುಶಃ ಆನಂದಿ ಆ ಭಾಗದಲ್ಲಿ ಬಹಳ ವರ್ಷದ ನಂತರ ಅದೆಷ್ಟು ಅಭಿವೃದ್ಧಿ ಕಾಣದೇ ಇತ್ತು. ಈ ವರ್ಷ ನಾನು ಕೈ ಎತ್ಕೊಂಡಿದ್ದೇನೆ. ಆ ಭಾಗದ ಎಲ್ಲ ರಸ್ತೆಗಳಿಗೂ ಸಹ ಅಭಿವೃದ್ಧಿ ಕೊಡಬೇಕು, ಟಾರ್ ರಸ್ತೆಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂಪೂರ್ಣವಾಗಿ ಈ ತಾಲೂಕಿನ ಈ ಭಾಗದ ಜನರಿಗೆ ಹೆಚ್ಚು ಒತ್ತು ಕೊಟ್ಟು ಮತ್ತು ಈ ಕಡೆಗೂ ಸಹ ಅಭಿವೃದ್ಧಿಯ ಪರವಾಗಿ ಕೊಡ್ತಾ ಇದ್ದೀರಿ. ಈಗ ನಮಗೆ ಈ ಭಾಗದಲ್ಲಿ ನಿಮ್ಮ ಚರ್ಚೆಯಿಂದ ಮುಂದೆ ಬರುವಂತ ಟ್ಯಾಂಕ್ ಪಕ್ಕದಲ್ಲಿ ಗುರುಗಳೇ ಸಾಗರದಲ್ಲಿ ಗುರುವಾರ ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕ್ರಿಸ್ಮಸ್ ಅಂಗವಾಗಿ ಸಂತ ಜೋಸಫರ ದೇವಾಲಯವನ್ನು ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗರಿಸಲಾಗಿತ್ತು. ವಿವಿಧ ಧರ್ಮೀಯರು ಚರ್ಚ್ಗೆ ಭೇಟಿ ನೀಡಿ ಮೇಣದ ಬತ್ತಿ ಹಚ್ಚುತ್ತಿರುವ ದೃಶ್ಯ ಕಂಡುಬಂದಿತ್ತು. ಈ ಸಂದರ್ಭದಲ್ಲಿ ಧರ್ಮಕೇಂದ್ರದ ಮೈಕಲ್ ಡಿಸೋಜ, ವಿಲ್ಸನ್ ಗೋನ್ಸಾಲ್ವಿಸ್, ಆರ್ಥರ್ ಗೋಮ್ಸ್ ಇದ್ದರು. ಕ್ರಿಸ್ಮಸ್ ಕುರಿತು ದೇವಾಲಯದ ಹಿರಿಯ ಗುರುಗಳಾದ ಅನಿಲ್ ರಿಚರ್ಡ್ ಮಾತನಾಡಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಜಗತ್ತಿನಾದ್ಯಂತ ಇಂದು ನಾವು ಕ್ರಿಸ್ತ ಜಯಂತಿಯ ಹಬ್ಬದ ಸಂಭ್ರಮದಲ್ಲಿ ಇದ್ದೇವೆ. ಕ್ರಿಸ್ತ ಜಯಂತಿ ದೇವರು ಮಾನವನಾಗಿ ಈ ಧರೆಗೆ ಇಳಿದಂತಹ ಕ್ಷಣವನ್ನು ಸ್ಮರಿಸಲು ನಮಗೆ ಕರೆಯನ್ನು ಕೊಡುತ್ತಾ ಇದೆ. ಪಾಪದ ಕೂಪದಲ್ಲಿ ಬಿದ್ದಂತಹ ಈ ಜಗತ್ತನ್ನು ಮತ್ತೊಮ್ಮೆ ದೇವರೊಂದಿಗೆ ಒಂದುಗೂಡಿಸಲು ದೇವರು ಮಾನವರಾದಂತಹ ಕ್ಷಣವೇ ಕ್ರಿಸ್ಮಸ್. ಕ್ರಿಸ್ತ ಜಯಂತಿಯ ಹಬ್ಬ ದೇವರು ನಮ್ಮೊಂದಿಗೆ ಪ್ರೀತಿಯನ್ನು ಹಂಚಿಕೊಂಡಂತಹ ಕ್ಷಣಗಳಾಗಿವೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನಾದ ಪ್ರಭು ಯೇಸುವನ್ನು ಈ ಲೋಕಕ್ಕೆ ಧಾರೆ ಎರೆಯುತ್ತಾರೆ. ದೇವರ ಪ್ರೀತಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮುಖಾಂತರ ಅದು ವ್ಯಕ್ತವಾಗುತ್ತಾ ಇದೆ. ಕ್ರಿಸ್ಮಸ್ ಹಬ್ಬ ಪ್ರೀತಿಯ ಹಬ್ಬ,
ಕ್ರಿಸ್ಮಸ್ ಹಬ್ಬ ಸಂತೋಷದ ಹಬ್ಬ. ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರನ್ನ ಒಂದುಗೂಡಿಸುವಂತಹ ವಿಶೇಷವಾದಂತಹ ಈ ಹಬ್ಬ. ಇಂದು ನಾವು ನಮ್ಮ ಸಾಗರ ಊರಿನಲ್ಲಿ ವಿಶೇಷವಾಗಿ ಸಂತ ಜೋಸೆಫರ ದೇವಾಲಯದಲ್ಲಿ ಈ ಸಂಭ್ರಮವನ್ನು ಆಚರಿಸುತ್ತಾ ಇದ್ದೇವೆ. ಈ ಒಂದು ದೇವಾಲಯಕ್ಕೆ ಜಾತಿ ಧರ್ಮ ಎನ್ನದೇ ಎಲ್ಲರೂ ಕೂಡ ಈ ಒಂದು ಆಲಯಕ್ಕೆ ಬರುತ್ತಾ ಇದ್ದಾರೆ, ದೇವರ ಆಶೀರ್ವಾದಗಳನ್ನು ಪಡೆಯಲು ಬರುತ್ತಾ ಇದ್ದಾರೆ. ಹಾಗಾದರೆ ದೇವರು ಕೊಟ್ಟಂತಹ ಈ ಪ್ರೀತಿಯ ಸಂದೇಶವನ್ನು ನಾವೆಲ್ಲರೂ ಸ್ವೀಕರಿಸುವವರಾಗೋಣ, ಪರಸ್ಪರ ಪ್ರೀತಿಸೋಣ, ಪರಸ್ಪರ ನಮ್ಮಲ್ಲಿದ್ದುದನ್ನು ಹಂಚಿಕೊಳ್ಳೋಣ, ನಾವೆಲ್ಲರೂ ಮಾನವರಾಗೋಣ, ಮಾನವೀಯ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಧನ್ಯವಾದಗಳು. ಡಿಸೆಂಬರ್ 28ರಂದು ಅಜಿತ ಸಭಾಭವನದಲ್ಲಿ ಚೆನ್ನಿಗ ಸಂಗೀತೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ 9ರಿಂದ ಶ್ರೀ ಚೆನ್ನಿಗ ಕಲಾಕೇಂದ್ರ, ಚೆನ್ನಿಗ ಕರ್ನಾಟಕ ಸಂಗೀತ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಪ್ರಮುಖರಾದ ಮಾಧವ್ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಂಸ್ಥೆಯ ಶ್ರೀನಿವಾಸ್ ಮಾತನಾಡಿದರು. ಗೋಷ್ಠಿಯಲ್ಲಿ ಮನಸ್ವಿ ಭಟ್, ಕೃಷ್ಣಮೂರ್ತಿ, ಮನ್ವಿತಾ ಇನ್ನಿತರರು ಹಾಜರಿದ್ದರು. 28/12/2025 ಭಾನುವಾರ ಅಜಿತ್ ಸಭಾಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಕಾರದಲ್ಲಿ ನಡೆಯುವಂಥ ಮುಖ್ಯ ಕಾರ್ಯಕ್ರಮಗಳು. ಇದು 9ನೇ ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಇಷ್ಟವರೆಗೆ ನಾನು ಹೆಚ್ಚು ಪ್ರಚಾರವನ್ನು ಇಷ್ಟಪಟ್ಟಿರಲಿಲ್ಲ. ಈ ವರ್ಷ ಅದನ್ನು ಪತ್ರಿಕಾ ಮಾಧ್ಯಮಗಳಿಂದ ಹೆಚ್ಚು ಪ್ರಚಾರಕ್ಕಾಗಿ ಇದನ್ನು ಬಳಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಮುಂದಿನ ವರ್ಷ 10ನೇ ವರ್ಷದ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಅಜಿತ್ ಸಭಾಭವನದಲ್ಲಿ ಕಾರ್ಯಕ್ರಮ 9 ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ. ನಾವು ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮದ ವಿವರವನ್ನು ಶ್ರೀನಿವಾಸ ನೀಡಿದ್ದಾರೆ. ಮುಖ್ಯ ಕಾರ್ಯಕ್ರಮಗಳಾಗಿ ವಿದ್ವಾನ್ ಶಶಾಂಕ್ ದೇವಾಡಿಗ, ನಮ್ಮ ಸ್ಥಳೀಯ ಕಲಾವಿದವರು ಮೈಸೂರಿನಲ್ಲಿ ಅಭ್ಯಾಸ ಮಾಡ್ತಾರೆ, ಅವರ ಸ್ಯಾಕ್ಸೋಫೋನ್ ವಾದನ ಕಾರ್ಯಕ್ರಮ ಮತ್ತು 12 ಗಂಟೆಗೆ ಇರುತ್ತೆ. ಹಾಗೆ ಸಾಯಂಕಾಲ 5:30ಕ್ಕೆ ಬೆಂಗಳೂರಿನ ವಿದುಷಿ ರಚಿತಾ ರಮೇಶ್ ಅವರ ವೀಣಾ ವಾದನ. ಇದಕ್ಕೆ ವಿಶೇಷವಾಗಿ ದೀಪಿಕಾ ಶ್ರೀನಿವಾಸನ್ ಅನ್ನುವಂಥ ಚೆನ್ನೈನ ಕಲಾವಿದರವರು, ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವಾಗ ವಿದ್ವಾನ್ ಪತ್ನಿ ಸತೀಶ್ ಕುಮಾರ್ ಅವರ ಶಿಷ್ಯರು, ಅದ್ಭುತ ಮೃದಂಗ ಕಲಾವಿದೆ. ಇದು ಅಪರೂಪ. ಕರ್ನಾಟಕ ಸಂಗೀತದಲ್ಲಿ ಮೃದಂಗ ವಾದಕದಲ್ಲಿ ಲೇಡೀಸ್ ತುಂಬ ಕಡಿಮೆ. ಇವರೊಬ್ಬರು ಇವಾಗ ಅಪ್ಕಮಿಂಗ್ ಆರ್ಟಿಸ್ಟ್. ಹಾಗೆ ಸಾಯಂಕಾಲ 7:45ಕ್ಕೆ ಮಾಧವ್ CN ಮಾಧವ್ ನಾನು ಚೆನ್ನಿಗ ಕಲಾಕೇಂದ್ರದಲ್ಲಿ ನಡೆಸ್ತಕ್ಕಂಥ ನಾನು. ಅದರಲ್ಲಿ ಮುಖವೇಣು ಮತ್ತು ಹಾಡುಗಾರಿಕೆ ಎರಡನ್ನೂ ಒಂದೇ ಕಚೇರಿಯಲ್ಲಿ ಮಾಡೋದು. ಮುಖವೇಣು ಅಂತಂದರೆ ಕ್ಲಾಸಿಕಲ್ ಮ್ಯೂಸಿಕ್. ಇದರಲ್ಲಿ ನಿಮಗೆ ಹೆಚ್ಚಾಗಿರ್ತಕ್ಕಂಥ ದೀಪಕ್ ಅವರು, ನನ್ನ ಸ್ನೇಹಿತರವರು ಮೊದಲಿಂದ ನೋಡಿದ್ದಾರೆ. ಸಾಕಷ್ಟು ಕಾರ್ಯಕ್ರಮ ನಾವು ಜೊತೆಯಲ್ಲಿ ಮಾಡಿದ್ದೀವಿ. ಅಪರೂಪವಾದ ಕಲಾವಿದ. ಕೇವಲ ಬಾಯಿನಲ್ಲಿ ಸಿಳ್ಳನ್ನು ಮಾಡ್ತಾ 3 ಗಂಟೆಗಳ ಕಾಲ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನುಡಿಸುವಂಥದ್ದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀನಿ. ಇದಿಷ್ಟು ನಮ್ಮ ಕಾರ್ಯಕ್ರಮದ ವಿವರಗಳು. ಸಭಾ ಕಾರ್ಯಕ್ರಮದ ವಿವರವನ್ನು ಶ್ರೀನಿವಾಸ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾಡಿದ್ದು ಭಾನುವಾರ 28ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ಅಜಿತ್ ಸಭಾಭವನ ಸೇವಾ ಸಾಗರದಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. 9:30 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ KP ನವೀನ್ ಕುಮಾರ್, KC ಇಂಜಿನಿಯರಿಂಗ್ ವರ್ಕ್ ಸಾಗರ, ಶ್ರೀ ಅಶೋಕ್ ಜೈನ್ ಪೋಷಕರು, ಶ್ರೀ ಶಿವಕುಮಾರ್ TN ಪೋಷಕರು ಇವರು ಇರ್ತಾರೆ. ಅದೇ ರೀತಿ ಸಂಜೆ ಸಮಾರೋಪ ಸಭಾ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ನಡೆಯಲಿದೆ. ಅದಕ್ಕೆ ಅತಿಥಿಗಳಾಗಿ ಶ್ರೀಮತಿ ಮೈತ್ರಿ B ಪಾಟೀಲ್, ಮಾಜಿ ಅಧ್ಯಕ್ಷರು ನಗರಸಭೆ ಸಾಗರ, ಶ್ರೀ ವಿಠಲ್ ಪೈ ಉದ್ಯಮಿಗಳು ಬೆಂಗಳೂರು, ಶ್ರೀ ಪ್ರಸನ್ನ ಕೆರೆಕೈ ಸಾಮಾಜಿಕ ಕಾರ್ಯಕರ್ತರು, ಶ್ರೀ ರುದ್ರಪ್ಪ ವಸ್ತ್ರ ವಿನ್ಯಾಸ ಕೇಂದ್ರ ಚಿಕ್ಕಹೊನ್ನೆಸರ, ಹಾಗೂ ನಾನು ಶ್ರೀನಿವಾಸ್ KP ಪೋಷಕರು ಬೆಂಗಳೂರು. ಇಷ್ಟು ಜನ ಇರ್ತೀವಿ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ದಿನಪೂರ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಮಾರೋಪಗಳಿದೆ. ಅದರ ನಂತರವೂ ಮುಖ್ಯ ಸಭಾ ಕಾರ್ಯಕ್ರಮ ಇದೆ. ಮಾಧವ ಸರ್ ಹೇಳಿದಂತೆ
ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೊತೆ ಇವರು ಉಪವೇಣು ವಾದನ ಅನ್ನೋದು ತುಂಬ ಬಹಳ ವಿಶಿಷ್ಟವಾದಂತಹ ಕಲೆ. ಇವರು ಬಹಳ ಪ್ರಚಾರ ಕ್ರಿಯೆಗಳನ್ನು ಅವರು ಹೇಳ್ತಾರೆ. ನಮ್ಮ ಸಾಗರದಲ್ಲಿ ಈ ಥರದ ಒಂದು ಪ್ರತಿಭೆ ಇರುವಂಥದ್ದು ನಮಗೆ ಹೆಮ್ಮೆಯ ವಿಷಯ. ನಾವು ಆದಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ ಒಂದು ಪ್ರಚಾರವನ್ನು ಕೊಟ್ಟು ಜಾಸ್ತಿ ಜನರಿಗೆ ತಲುಪುವಂತೆ ಮಾಡಬೇಕು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಕಾರ್ಯಕ್ರಮಕ್ಕೆ ಬರಬೇಕು, ಆನಂದಿಸಬೇಕು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.